ಶ್ರೀ ಕುಮಾರ್ ಜಮಖಂಡಿ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ಪಾಲಕರಲ್ಲಿ, ತಾಯಂದರಲ್ಲಿ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಲ್ಲೂ ಕೂಡ ಶರಣಾರ್ಥಿ. ನಮ್ಮ ತಾಯಂದರು ಎಲ್ಲರೂ ಈ ಕಡೆ ಲಕ್ಷ ಕೊಡ್ರಿ. ಎಲ್ಲರೂ ನಿಮ್ಮ ಮಕ್ಕಳಲ್ಲಿ ಕೂಡಿಸ್ಕೊರಲ್ಲಿ, ಮಾತಾಡಿಸ್ಬೇಡ್ರಿ, ಅವ್ರು ಕೂಡಿಸ್ರಲ್ಲಿ ಕೆಳಗಡೆ ಒಂದು 10 ಮಿನಿಟ್ ನೀವು ಈ ಕಡೆ ಲಕ್ಷ ಕೊಡ್ರಿ. ಅಂದರೆ ಈ ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ಸಾರ್ಥಕತೆ ಆಗ್ತದೆ. ನೀವು ಗಲಾಟೆಯನ್ನು ಮಾಡ್ತಾ ಇದ್ರೆ ನಮ್ಮ ಶಿಕ್ಷಕರು ಎಷ್ಟು ಶ್ರಮದಿಂದ ಈ ಕಾರ್ಯಕ್ರಮ ಮಾಡಕತ್ತಾರಲ್ಲ, ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ. ಈ ಜಗತ್ತಿನಲ್ಲಿ ಯಾವುದು ಶ್ರೇಷ್ಠತೆ ಅಂದರೆ ತಾಯಿಯ ಪ್ರೀತಿನೇ ಬಹಳ ಶ್ರೇಷ್ಠತೆ ಅಂತ ಹೇಳ್ತಾರೆ. ಅಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸಿದ್ದಾರೆ ಅಂದರೆ ನಾವು ಯಾವ ರೀತಿ ಆ ಕಾರ್ಯಕ್ರಮ ನಡೆಸಬೇಕಾಗಿತ್ತಂದರೆ ಎಲ್ಲ ಮಕ್ಕಳು ಕೂಡ ಇಲ್ಲಿ ಪಾದಪೂಜೆ ಕಾರ್ಯಕ್ರಮ, ಅನೇಕ ಶಾಲೆ ಕಾಲೇಜುಗಳಲ್ಲಿ ಹೋಗಿ ನೋಡಿದಾಗ ಅನೇಕ ರೀತಿ ಬೇರೆ ಬೇರೆಯಾಗಿರುವಂಥ ಕಾರ್ಯಕ್ರಮ ಮಾಡ್ತಾರೆ. ಆದರೆ ತಾಯಿಯಂದ್ರೆ ಪಾದ ಪೂಜೆಯನ್ನು ಮಾಡಿ ತಾಯಿಯಂದ್ರಿಗೆ ಗೌರವ ಸಲ್ಲಿಸ್ಬೇಕಂತೆ ನಮ್ಮ ಕುಮಾರ್ ಜಮಖಂಡಿ ಅವರು ಏನಲ್ಲಿ ಸಂಕಲ್ಪ ಮಾಡ್ಯಾರಲ್ಲ, ಇದು ಬಹಳ ವಿಶೇಷವಾಗಿರುವಂಥ ಸಂಕಲ್ಪ ಅಂತೇಳಿ ತಾವೆಲ್ಲರೂ ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಬಹಳ ವಿಶೇಷವಾಗಿರುವಂಥದ್ದು. ಜಗತ್ತಿನಲ್ಲಿ ಯಾರು ದೊಡ್ಡವರಪ್ಪ ಅಂದರೆ ತಾಯಿ ದೊಡ್ಡವರು ಅಂತ ಹೇಳ್ತಾರೆ. ಈ ಮನುಷ್ಯನಾಗಿರುವಂಥವನು ತನ್ನ ಜೀವನವನ್ನು ಕಲ್ಪಿಸಿಕೊಡಬೇಕಾಗಿರ್ತಾರೆ. ತನ್ನ ಜೀವನದಲ್ಲಿ ಒಂದು ಶ್ರೇಷ್ಠತೆಯನ್ನು ಹೊಂದಬೇಕಾಗಿರ್ತಾರೆ. ಅದು ಯಾರ ಆಶೀರ್ವಾದ ಬೇಕಂದ್ರೆ ಮೂಲ ತಾಯಿಯ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ನೀವು ಪ್ರತಿ ವರ್ಷ ಮನೆಯೊಳಗೆ ಗಣಪತಿ ಪೂಜೆಯನ್ನು ಮಾಡ್ತೀರಿ ನಮ್ಮ ತಾಯಂದ್ರಿ ಮಾಡ್ತೀರಿ. ಎಲ್ಲರೂ ಕೂಡ ಮನೆಯೊಳಗೆ ಗಣಪತಿ ಇಡ್ತೀರಿ. ಪ್ರತಿ ವರ್ಷನೂ ಕೂಡ ಗಣಪತಿ ಪೂಜೆ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಏನು ನಮಗೇನು ಗೊತ್ತಿಲ್ಲ, ಅಪ್ಪಗಳು ಹಿರಿಯರು ಮಾಡ್ಕೊಂತ ಬಂದಾರೆ, ನಾವು ಮಾಡ್ಕೊಂತ ಹೊಂಟೀವಿ ಅಂತೀವಿ ನಾವು ನೀವೆಲ್ಲರೂ ಕೊಡಿ. ಆದರೆ ಗಣಪತಿಯ ಪೂಜೆಯನ್ನು ಯಾಕೆ ಮಾಡ್ತಿದ್ವಿ ಅಂದರೆ ಕೈಲಾಸದಲ್ಲಿ ನಡೆದಂಥ ಘಟನೆ, ಶಿವ ಮತ್ತು ಪಾರ್ವತಿ ಕೂಡಿ ಆ ಷಣ್ಮುಖ ಮತ್ತು ಗಣಪತಿಗೆ ಒಂದು ಸ್ಪರ್ಧೆ ಕಟ್ತಾರಂತ. ಏನು ಸ್ಪರ್ಧೆಯನ್ನು ಕಟ್ತಾರಂದ್ರೆ ಶಿವ ಗಣಪತಿ ಮತ್ತು ಷಣ್ಮುಖನಿಗೆ ಹೇಳ್ತಾರಂತೆ, ಯಾರು ಶಿವ ಮತ್ತು ಪಾರ್ವತಿ ಹೇಳ್ತಾರಂತೆ, ನೋಡ್ರಿ ಈ ಜಗತ್ತನ್ನು ಯಾರು ಸುತ್ತ ಹಾಕಿ ಬರ್ತಿರ್ಲಿಲ್ಲ, ಇಡೀ ಜಗತ್ತನ್ನು ಯಾರು ಸುತ್ತ ಹಾಕಿ ಬರ್ತೀರಿ ಅವ್ರಿಗೆ ಮೊದಲನೇ ಬಹುಮಾನ ಕೊಡ್ತೀವಿ ಅಂತ ತಿಳ್ಕೊಂಡು ಶಿವ ಮತ್ತು ಪಾರ್ವತಿ ಯಾರಿಗೆ ಹೇಳ್ತಾರ? ಗಣಪತಿ ಮತ್ತು ಷಣ್ಮುಖನಿಗೆ ಹೇಳ್ತಾರೆ. ಹೇಳಿದ ಕೂಡಲೇ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಕೇಳ್ತೀವಿ, ಯಾರಾದರೂ ಶಾಲೆಯೊಳಗೆ ಫಸ್ಟ್ ಬಂದ್ರೆ ಬಹುಮಾನ ಕೊಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಹಾಗೆ ಗಣಪತಿ ಮತ್ತು ಈ ಷಣ್ಮುಖನಿಗೆ ಹೇಳಿದಾಗ ಶಿವ ಹೇಳ್ತಾನೆ, ಮೊದಲಿಗೆ ಯಾರು ಬರ್ತೀರಿ, ಮೊದಲಿಗೆ ಬಹುಮಾನ ಬಹಳ ದೊಡ್ಡದಾಗಿರುವಂಥ ಬಹುಮಾನ ಕೊಡ್ತೀವಿ ಅಂತ ಹೇಳಿ ತಿಳ್ಕೊಂಡು ಅಂದಾಗ ಇವೇನು ಷಣ್ಮುಖ ಇರ್ತಾರಲ್ಲ, ಈ ಜಗತ್ತು ಸುತ್ತಾಕಕ್ಕೆ ಹೊರಟತ್ತೀವ. ಜಗತ್ತು ಸುತ್ತಾಕಕ್ಕೆ ಹೋದ ಗಣಪತಿ ಹೋಗಲಿಲ್ಲ. ಗಣಪತಿ ಯಾಕಂದ್ರೆ ಅಲ್ಲೇ ನಿಂತಾವ. ಅವಾಗ ಶಿವ ಕೇಳ್ತಾರಂತ, ಪಾರ್ವತಿನೂ ಕೂಡ ಕೇಳ್ತಾರಂತ, ಅಲ್ಪ ಗಣಪತಿ ನಿನಗೂ ಕೂಡ ಬಹುಮಾನ ಬೇಕಾಗಿತ್ತಂದ್ರೆ ನೀನು ಜಗತ್ತನ್ನು ಸುತ್ತ ಹಾಕಿ ಬರಬೇಕಾಗಿತ್ತಲ್ಲ, ಇಲ್ಲೇ ನಿಂತು ಯಾಕೆ ಅಂತಂದಾಗ ಗಣಪತಿ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾನಂತ. ಅವನು ಷಣ್ಮುಖ ಎಲ್ಲಿ ಹೋಗಿ ಬರ್ತಾನೆ, ಹೋಗಿ ಬರಲಿ, ಆದ್ರೆ ಮೊದಲಿಗೆ ಬರೋದು ನಾಣ ಅಂತೇಳಿ ಒಂದು ಮಾತನ್ನು ಹೇಳ್ತಾನಂತ. ಮೊದಲಿಗೆ ಬರೋದು ನಾಣ ಅಂತ ಹೇಳಿದಾಗ ಷಣ್ಮುಖ ಇನ್ನೇನು ಜಗತ್ತನ್ನು ಸುತ್ತ ಹಾಕಿ ಬರೋದಾಗ ಏನು ಮಾಡ್ತಾನೆ ಗಣಪತಿ, ಆ ಶಿವ ಮತ್ತು ಪಾರ್ವತಿನ 3 ಸೆರೆ ಸುತ್ತ ಹಾಕಿಬಿಟ್ಟಂತ ನೋಡ್ರಿ. 3 ಸೆರೆ ಗಣಪತಿ ಶಿವ ಮತ್ತು ಪಾರ್ವತಿಯನ್ನು ಸುತ್ತ ಹಾಕಿದ ಕೂಡಲೇ ನಾನಾ ಮೊದಲಿಗೆ ಬನ್ನಿ ಅಂತೇಳಿ ಗಣಪತಿ ಕುಣ್ಯಾಕತ್ತಂತ. ಅವಾಗ ಷಣ್ಮುಖ ಹೇಳ್ತಾನ, ನೀ ಹೆಂಗೆ ಮೊದಲಿಗೆ ಬಂದಿ, ನಾ ಜಗತ್ತು ಸುತ್ತ ಹಾಕಿ ನಾ ಈಗ ಬಂದನಿ, ಆದ್ರೆ ನೀ ಹೆಂಗೆ ಮೊದಲಿಗೆ ಬಂದಿ ಅಂತ ಕೇಳಿದಾಗ ಗಣಪತಿ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾನಂತ, ನೋಡು ಜಗತ್ತನ್ನು ಸುತ್ತ ಹಾಕಿ ನೀ ಬಂದಿಯಪ್ಪ, ಆದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದವ್ರು ಯಾರು? ತಂದೆ ತಾಯಿಗಳು. ಅವರನ್ನು ಸುತ್ತ ಹಾಕಿದ್ರೆ ಸಾಕು, ಜಗತ್ತನ್ನ ಸುತ್ತ ಹಾಕಿದಂಗೆ ಆಗ್ತದ ಅನ್ನುವಂಥ ಮಾತನ್ನ ಗಣಪತಿ ಹೇಳ್ತಾರಂದ್ರೆ, ಗಣಪತಿ ಯಾರಿಗೆ ಮಹತ್ವ ಕೊಟ್ಟಂದ್ರೆ ಅಲ್ಲಿರುವಂಥ ತಂದೆ ತಾಯಿಗಳಿಗೆ ಬಹಳ ಮಹತ್ವವನ್ನು ಕೊಟ್ಟ ಅಂತ ನಾವು ತಿಳ್ಕೊಳ್ಬೇಕಾಗ್ತದ. ಅಂತ ಒಂದು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಮ್ಮ ಒಬ್ಬ ಶಿಕ್ಷಕರು ಹೇಳಿದರು, ಅವ್ವ ಅಂತ 3 ಸರಿ ಅನಿಸಿದ್ರು. ಅವರು ಯಾರು ಕೂಡ ವಿದ್ಯಾರ್ಥಿಗಳು ಅಳ್ಳಿಲ್ಲ. ಯಾಕಂದ್ರೆ ಮಮ್ಮಿ ಅನ್ನುವಂಥ ಹೊಸ ಪ್ಯಾಷನ್ ಬಂದ್ಬಿಟ್ಟೈತಿ. ಮಮ್ಮಿ ಡ್ಯಾಡಿ ಅಂತ ಹೊಸ ಪ್ಯಾಷನ್ ಬಂದವ. ಆದರೆ ಅವೆಲ್ಲ ಮಮ್ಮಿ ಡ್ಯಾಡಿ ಬಿಟ್ಟು ಬಿಡಬೇಕು. ಏನೋ ನಮ್ಮ ಭಾರತೀಯ ಸಂಸ್ಕೃತಿ ಏನೋ ಅವ್ವ ಅಂತೇಳಿ ಕರಿಬೇಕಾಗ್ತದೆ. ಅದಕ್ಕಾಗಿ ಈಗ ಅವ್ವ ಅನ್ನಕತ್ತಂದ್ರೆ ಅವ್ವ ಅನ್ಬೇಡ್ರಿ. ಯಾಕಂದ್ರೆ ನಾವೆಲ್ಲ ಶ್ರೀಮಂತರ್ತೀವಿ, ನಮಗೆ ಮಮ್ಮಿ ಅನ್ರಿ, ನೀವು ಮಮ್ಮಿ ಅಂದ್ರೆ ನಾವು ಗೌರವ ಸಿಗ್ತದೆ ಅಂತೇಳಿ ಅನ್ನುವಂಥ ಕಾಲಮಾನದೊಳಗೆ ಇಲ್ಲಿ ತಾಯಂದ್ರ ಪಾದ ಪೂಜೆ ಮಾಡಿಸುವಂಥ ಕಾರ್ಯಕ್ರಮ
ನಡೆಸಿದಾರಲ್ಲ, ಇಲ್ಲಿ ಮಕ್ಕಳಿಗೆ ಏನು ಮಾಡಬೇಕಾಗಿತ್ತು, ಒಂದು ಸಂಸ್ಕಾರವನ್ನು ಕಲಿಸೋದು. ಮಕ್ಕಳಿಗೆ ಒಂದು ಆಚಾರ ವಿಚಾರ ಶಿಕ್ಷಣ ಎಷ್ಟು ಮುಖ್ಯವಾಗಿರ್ತದಲ್ಲ, ಆ ಶಿಕ್ಷಣ ಜೊತೆ ಮಕ್ಕಳಿಗೆ ಸಂಸ್ಕಾರನೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ನಮ್ಮ ವಿದ್ಯಾರ್ಥಿಗಳ ಬಹಳ ವಿಶೇಷವಾಗಿ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಏನು ಕೇವಲ ಇವತ್ತು ಒಂದೇ ದಿವಸ ಪಾದಪೂಜೆ ಮಾಡಿಕೊಂಡು ಬಿಡುದು ಅಷ್ಟೇ ಅಲ್ಲ, ಪ್ರತಿನಿತ್ಯನೂ ಕೂಡ ತಾಯಿಯಂದ್ರ ಪಾದಪೂಜೆ ಪ್ರತಿನಿತ್ಯನೂ ಕೂಡ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡಬೇಕಿದೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬಂದರೆ ಆ ಜೀವನ ಸಾರ್ಥಕತೆಯಾಗಿ ಹೋಗ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಅದಕ್ಕಾಗಿ ಶಿಕ್ಷಣವನ್ನು ಕೂಡ ಎಷ್ಟು ಮಹತ್ವವಾಗಿರ್ತದೆ, ಅದೇ ರೀತಿಯಾಗಿ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದನೂ ಕೂಡ ಬಹಳ ಮಹತ್ವವಾಗಿರ್ತದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗಿನ ಕಾಲಮಾನದಲ್ಲಿ ಏನಾಗ್ತದೆ, ದೊಡ್ಡ ಸಿಟಿ ಒಳಗೆ ಮಕ್ಕಳು ಶಾಲೆ ಹಾಕ್ತಾ ಇದ್ದಾರೆ. ದೊಡ್ಡ ಸಿಟಿ ಒಳಗೆ ಮಕ್ಕಳು ಶಾಲೆ ಹಾಕಿದ ಕೂಡಲೇ ಏನಾಗುತ್ತದೆ, ತಾಯಿ ಪ್ರೀತಿ ಗೊತ್ತಾಗ್ತಾ ಇಲ್ಲ, ತಂದೆ ಪ್ರೀತಿ ಗೊತ್ತಾಗ್ತಾ ಇಲ್ಲ, ಮನೆಯಾಗಿರುವಂಥ ಬಂಧು ಬಳಗ ಯಾರ ಪ್ರೀತಿನೂ ಕೂಡ ಗೊತ್ತಾಗ್ತಾ ಇಲ್ಲ. ಹಿಂಗೆ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ನಾನು. ಏನಂದ್ರೆ ತಾಯಿ ಬಹಳ ಬಡತನ, ತಾಯಿಗೆ ಎಷ್ಟೇ ಬಡತನ ಇದ್ರು ಕೂಡ ಮಕ್ಕಳಿಗೆ ತೋರಿಸ್ಕೊಡೋದಿಲ್ಲ, ತಂದೆಗೆ ಎಷ್ಟೇ ಬಡತನ ಇದ್ರು ಕೂಡ ಮಕ್ಕಳಿಗೆ ತೋರಿಸ್ಕೊಡೋದಿಲ್ಲ. ನನ್ನ ಜೀವನ ಬಡತನದಾಗ ಬಂದ್ರೆ ಬರ್ಲಿಕ್ಕೆ ನನ್ನ ಮಕ್ಕಳ ಜೀವನ ಯಾವತ್ತೂ ಕೂಡ ಬಡತನ ಬರಬಾರ್ದು, ನನ್ನ ಮಕ್ಕಳು ಸಮಾಜದಾಗ ಬಹಳ ಒಂದು ಉನ್ನತ ಮಟ್ಟಕ್ಕೆ ಸೇರ್ಬೇಕು ಅನ್ನುವಂಥ ಆಶೆಯನ್ನು ಯಾರು ಇಟ್ಕೊಂಡಿರ್ತಾರೆ ಅಂದರೆ ಮನೆಯಾಗಿರುವಂಥ ತಂದೆ ತಾಯಿ ಇಟ್ಕೊಂಡಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಹಿಂಗೆ ಒಂದು ನಡೆದಂಥ ಘಟನೆಯನ್ನು ಹೇಳಿ ಮುಗಿಸ್ತೀನಿ. ಆ ತಾಯಿ ಏನು ಮಾಡ್ತಾ ಇದ್ದು, ಬಹಳ ಬಡತನ ಅಂದ್ರೆ ಒಂದು ದಿವಸ ಕೆಲಸ ಮಾಡೋದು ತಪ್ಪಿತಾರೆ, ಒಂದು ದಿವಸ ಕೂಲಿಗೆ ಹೋಗೋದು ತಪ್ಪಿತಾರೆ, ಮನೆ ಒಳಗೆ ಉಪವಾಸ ಇರುವಂಥ ಪರಿಸ್ಥಿತಿ ಆ ತಾಯಿಯಲ್ಲಿತ್ತು. ಆ ತಾಯಿಗೆ ಒಂದೇ ಒಂದು ಮಗ ಇದ್ದ, ಒಬ್ಬನೇ ಒಬ್ಬ ಮಗ ಇದ್ದಾಗ ತಾಯಿ ವಿಚಾರ ಮಾಡ್ತಾಳ, ನಾನು ಕೂಡ ಬಡತನದೊಳಗೆ ಬನ್ನಿ, ಇನ್ನು ನನ್ನ ಮಗನೂ ಕೂಡ ಬಡತನದಾಗ ಬರಬಾರ್ದು ಅಂತ ತಿಳ್ಕೊಂಡು ತಾಯಿ ಕಷ್ಟಪಟ್ಲು. 3 ಹೊತ್ತು ಕೆಲಸಕ್ಕೆ ಹೋದ, 4 ಹೊತ್ತು ಕೆಲಸಕ್ಕೆ ಹೋದ, ಹಗಲ ರಾತ್ರಿ ಕೆಲಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡಿ ಅದೇ ಹಣವನ್ನು ತಗೊಂಡು ಬಂದ ಮಗನಿಗೆ ಶಾಲೆಗೋಸ್ಕರ ಶಾಲೆ ಕಲ್ಸಕ್ಕ ಹಣವನ್ನು ಸಂಗ್ರಹ ಮಾಡಿದ್ಲು. ಮಗನಿಗೆ ಏನು ಮಾಡ್ತಾ ಮುಂದೆ 4ನೇ ತರಗತಿ 5ನೇ ತರಗತಿಗೆ ಶಾಲೆಗೆ ಹಾಕಿಬಿಟ್ಲು ತಾಯಿ. ಇದೇ ರೀತಿ ಶಾಲೆ ಕಲಿಸುವಂಥ ಸಂದರ್ಭದಲ್ಲಿ ಮುಂದೆ ಏನಾಗ್ತದೆ, 10ನೇ ತರಗತಿಗೆ ಬಂದ ಮಗ. 10ನೇ ತರಗತಿಗೆ ಮಗ ಬಂದಾಗ ತಾಯಿ ವಿಚಾರ ಮಾಡ್ತಾಳ, ನನ್ನ ಮಗ 10ನೇ ತರಗತಿಗೆ ಬಂದಾನಂದ್ರೆ ಇನ್ನು ಬಹಳ ರೊಕ್ಕ ಬೇಕಾಗ್ತದೆ, ಯಾಕಂದ್ರೆ ಶಿಕ್ಷಣ ರೊಕ್ಕಿಂದ ಶಿಕ್ಷಣ ಇಲ್ಲ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಆದರೆ ಕೆಲವೊಂದು ಸಿಟಿ ಒಳಗೆ ನಡೆದಿರ್ತಾವ, ಆದರೆ ಹಣ ಇರದೇ ಇದ್ರೂ ಕೂಡ ಶಿಕ್ಷಣವನ್ನು ನಡೆಸ್ತೀವಿ ಅನ್ನುವಂಥದ್ದು ಯಾವುದಾದ್ರೆ ಅದು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಎಂಥ ಬಡವ ವಿದ್ಯಾರ್ಥಿಗಳು ಬಂದರೂ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಡ್ತಾರಂದ್ರೆ ಬಹಳ ವಿಶೇಷವಾಗಿರುವಂಥದ್ದು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ಆ ಮಗನಿಗೆ 10ನೇ ತರಗತಿ ಶಾಲೆ ಕಳ್ಸಾಕತ್ತಾಳ ತಾಯಿ ವಿಚಾರ ಮಾಡಿ ಶಾಲೆ ಕಳಿಸಿದ್ಲು. 10ನೇ ತರಗತಿನೂ ಕೂಡ ಮುಗಿತ್ತು. ತಮ್ಮ ಮಗ ಹೇಳ್ತಾನಂತ ತಾಯಿಗೆ, ನಾನು ಇನ್ನೂ ಬಹಳ ಶಿಕ್ಷಣವನ್ನು ಕಲಿಬೇಕು, ನಾನು ದೊಡ್ಡ ಪಟ್ಟಣಕ್ಕೆ ಹೋಗಿ ಶಾಲೆಯನ್ನು ಕಲಿಬೇಕು ಅಂತೇಳಿ ಅಂದಾಗ, ಇನ್ನು ಪಟ್ಟಣಕ್ಕೆ ಹೋಗಿ ಶಾಲೆಯನ್ನು ಕಲಿಬೇಕಾಗಿತ್ತು ಬಹಳ ಹಣ ಬೇಕಾಗ್ತದೆ. ತಾಯಿ ಕೂಲಿಯನ್ನು ಮಾಡಿ ಹಗಲ ರಾತ್ರಿ ಮನೆ ಹೋಗಿ ಬಟ್ಟೆ ತೊಳೆದು ಬಾಂಡೆ ತೊಳೆದು ಏನೇನೋ ಮಾಡಿ ಹಣವನ್ನು ಸಂಗ್ರಹ ಮಾಡಿ ಮಗನಿಗೆ ಪಟ್ಟಣಕ್ಕೆ ಶಾಲೆ ಕಳಿಸ್ತಾಳ. ಬಹಳ ಹಣವನ್ನು ತಗೊಂಡು ಶಾಲೆಗೆ ಹೋಗಿ ಪಟ್ಟಣದಾಗ ಶಾಲೆ ಹಚ್ಚಿದಾಗ ಮಗನಿಗೆ ಏನಾಗಿರ್ತಾರೆ, ತಾಯಿಗೆ ಏನಾಗಿರ್ತಾರೆ, ಒಂದು ಕಣ್ಣು ಇರೋದಿಲ್ಲ ನೋಡ್ರಿ. ತಾಯಿಗೆ ಒಂದು ಕಣ್ಣು ಇರೋದಿಲ್ಲ, ಕುರುಡಿ ಆಗಿರ್ತಾಳ. ಕುರುಡಿ ಆಗಿರುವಂಥ ಸಂದರ್ಭದಲ್ಲಿ ಅವಾಗ ತಾಯಿ ಏನಾಗ ಮಾಡ್ತಾ ಇದ್ಲ, ಮಗನಿಗೆ ಹೋಗಿ ಶಾಲೆಗೆ ಹಚ್ಚುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಏನು ಮಾಡ್ತಾರಂದ್ರೆ, ಏನು ನಿಮ್ಮ ತಾಯಿ ಕುರುಡಿದಾಳಲ್ಲ, ನಿಮ್ಮ ತಾಯಿ ಕುರುಡಿದಾಳ, ನಿಮ್ಮ ತಾಯಿ ಕಣ್ಣಿಲ್ಲ ಅಂತೇಳಿ ಅಂದಾಗ ಆ ಮಗನಿಗೆ ಗೊತ್ತಾಯ್ತು, ಹೌದಪ್ಪ ನಮ್ಮ ತಾಯಿ ಕುರುಡಿದಾಳ, ನಮ್ಮ ತಾಯಿ ಕುರುಡಿದಾಳ ಅಂತ ಅನ್ನುವಂಥ ಮಾತನ್ನು ಹೇಳಿದಾಗ, ಇದೇ ರೀತಿ ಸೆಕೆಂಡ್ ಇಯರ್ನು ಕೂಡ ಮುಗಿಸಿದ, PUC ಮುಗಿಸಿದ, ಮುಂದೆ ಡಿಗ್ರಿ ಕಲಿಯುವಂಥ ಸಂದರ್ಭದಾಗ ಮುಂದೆ ತಾಯಿ ಮತ್ತೆ ಬಹಳ ಹಣವನ್ನು ಸಂಪಾದನೆ ಮಾಡಿ ಮಗನಿಗೋಸ್ಕರ ತಾಯಿ ಏನು ಮಾಡ್ತಾರೆ, ಮಗನಿಗೆ ಬಟ್ಟೆಯನ್ನು ಕೊಡಿಸ್ತಿದ್ಲು. 2 ಸೀರೆಯನ್ನು ಉಟ್ಕೊಂಡು ತಾನು ಜೀವನವನ್ನು ನಡೆಸ್ತಿದ್ಲು. 3 ಸೀರೆ ತಗೊಂಡ್ರೆ ಭಾಳ ಹಣ ಖರ್ಚು ಆಗ್ತಲ್ಲ ಅಂತ ತಿಳ್ಕೊಂಡು 1 ರೂಪಾಯಿನೂ ಕೂಡ ಖರ್ಚು ಮಾಡ್ತಿಲ್ಲ. 3 ಹೊತ್ತು ಊಟ ಮಾಡಲಿ, 2 ಹೊತ್ತು ಊಟ ಮಾಡಿ ಗಂಜಿ ಕುಡಿದ ಮಗನಿಗೆ ಶಾಲೆ ಕಲಿಸುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮುಂದೆ ಬಹಳ ಉನ್ನತ ಮಟ್ಟದ ಶಿಕ್ಷಣವನ್ನು ಕಲಿಬೇಕಂತ ತಿಳ್ಕೊಂಡು ಮಗನಿಗೆ ಏನೇ ಮಾಡ್ತಾಳೆ, ಡಿಗ್ರಿ ಕಲಿಸ್ಬೇಕಂತ ಹೇಳಿ ಹಣವನ್ನು
ತಗೊಂಡ ಡಿಗ್ರಿಗೆ ಹೋಗಿ ಶಾಲೆ ಕಲಿಸ್ತಾರೆ. ಅವಾಗ ಅಲ್ಲಿರುವಂಥ ಡಿಗ್ರಿ ಅಂದ್ರೆ ಮನುಷ್ಯನಿಗೆ ಒಂದು ಸ್ವಲ್ಪ ವಿಚಾರ ಮಾಡುವಂಥ ಶಕ್ತಿ ಬಂದಿರ್ತದೆ. ವಿಚಾರ ಮಾಡುವಂಥ ಶಕ್ತಿ ಬಂದಾಗ ಅಲ್ಲಿರುವಂಥ ಎಲ್ಲರೂ ಕೂಡ ಹೇಳ್ತಾರೆ, ಏನಪ್ಪ ನಿಮ್ಮ ತಾಯಿ ಕುಡಿದಾಳ, ನಿಮ್ಮ ತಾಯಿ ಕಣ್ಣಿಲ್ಲ ಅಂತ ಅಂದಾಗ ಮಗನಿಗೆ ಸ್ವಲ್ಪ ಏನು ಅನ್ಸಾಕತ್ತವ್ರೆ, ಅಸಹ್ಯ ಅನ್ಸಾಕತ್ತದ. ಮಗನಿಗೆ ಅಸಹ್ಯ ಅನ್ಸಾಕತ್ತು, ಏನೋ ಕೆಟ್ಟ ಅನ್ಸಾಕತ್ತು. ಅವಾಗ ತಾಯಿಗೊಂದು ಮಾತು ಹೇಳ್ತಾನೆ, ಯವ್ವ ನೀ ಕುರುಡಿದಿ, ಇವತ್ತು ಹಿಡಿದು ನನಗೆ ಸಾಲಿ ಬಿಡಕ್ಕೆ ಬರಬೇಡ ಅಂದ್ಬಿಟ್ಟು ಮಗ. ನೀನು ಕುರುಡಿದಿ, ನೀನು ಇವತ್ತು ಹಿಡಿದು ನನಗೆ ಸಾಲಿ ಬಿಡಕ್ಕೆ ಬರಬೇಡ, ನೀ ಸಾಲಿಗೆ ಬಿಡಕ್ಕೆ ಬಂದಿದ್ರೆ ನನಗೆ ಅಸಹ್ಯ ಆಗ್ತದ, ನೀ ಮನ್ಯಾಗ ಇರುವಂತೆ ತಾಯಿಗೆ ಬೇದ ಮಗ ಕಳಿಸ್ಬಿಟ್ಟ. ಹೌದಪ್ಪ ನಾ ಕುರುಡಿದು ಅಂತೆ ಮಗ ತಾಯಿಗೆ ಎಷ್ಟೇ ಬೇದ್ರು ಕೂಡ ತಾಯಿ ಬೇಜಾರ ಮಾಡ್ಕೊಳ್ಳೋದಿಲ್ಲ. ಇದೇ ರೀತಿಯಾಗಿರುತ್ತ ಮಗ ಏನು ಮಾಡಿದ, ಡಿಗ್ರಿ ಕಳೆದ ಕೂಡಲೇ ದೊಡ್ಡ ಪಟ್ಟಣ ಮುಂಬೈಯ ಬೆಂಗಳೂರು ಅನ್ನುವಂಥ ದೊಡ್ಡ ಪಟ್ಟಣಕ್ಕೆ ಸೇರಿಬಿಟ್ಟ. ದೊಡ್ಡ ಪಟ್ಟಣಕ್ಕೆ ಸೇರಿದ ಕೂಡಲೇ ಮುಂದೆ ಏನಾಗುತ್ತೆ, ನೌಕರಿ ಮಾಡುವಂಥ ಸಂದರ್ಭದಲ್ಲಿ ತಾಯಿ ಏನು ಮಾಡಕತ್ತಾಳ, ಮನೆ ಒಳಗೆ ಇಲ್ಲೇ ಹಳ್ಳಿ ಒಳಗೆ ಕುಂತಾಳ. ನನ್ನ ಮಗ ಇಂದು ಬರ್ತಾನೆ, ನಾಳೆ ಬರ್ತಾನೆ, ನನ್ನ ಮಗ ಬಂದೇ ಬರ್ತಾನಂತೆ ತಿಳ್ಕೊಂಡು ತಾಯಿ ಭರವಸೆಯನ್ನು ಇಟ್ಕೊಂಡು ಮಗನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಶಿಕ್ಷಣ ಕೆಲಸ ಕಳಿಸಿದ್ದು. ಮುಂದೆ ಮಗ ಅಲ್ಲೇ ಏನು ಮಾಡಕತ್ತ, ದೊಡ್ಡ ಪಟ್ಟಣದೊಳಗೆ ನೌಕರಿ ಹಿಡಿದ ಕೂಡಲೇ ಮದುವೆನೂ ಕೂಡ ಆದ ಕೂಡಲೇ ತಾಯಿ ಹಿಂದೆ ಬರ್ತಾನ, ನಾಳೆ ಬರ್ತಾನ, ನಾಳೆ ಬರ್ತಾನ ಅಂತ ವಿಚಾರ ಮಾಡ್ಕೊಂಡು ಕುಂತರು. 10 ವರ್ಷ ಆದ್ರೂ ಕೂಡ ಮಗ ಊರಿಗೆ ಬರಲಿಲ್ಲ. ಯಾಕಂದ್ರೆ ಬಹಳ ಶಿಕ್ಷಣವನ್ನು ಕಲ್ತಿದ್ದ. ಬಹಳ ಶಿಕ್ಷಣ ಕಲ್ತಾಗ ರೊಕ್ಕ ಬಂದಿದ್ದು, ಹಣ ಬಂದಾಗ ಮದುವೆ ಆದ. ಅಲ್ಲೇ ಪಟ್ಟಣದಾಗ ಒಂದು ಮನೆ ತಗೊಂಡ. ತಾಯಿನ ಯಾವತ್ತೂ ಕೂಡ ನೆನೆಸ್ಲಿಲ್ಲ. ತಾಯಿನ ನೆನೆಸದೇ ಇರುವಂಥ ಸಂದರ್ಭದಾಗ ತಾಯಿ ಮಗನಿಗೋಸ್ಕರ ಜೀವ ಇಟ್ಕೊಂಡು ಕೂತಾಳೆ ಹಳ್ಳಿ ಒಳಗೆ. ನನ್ನ ಮಗ ನಾಳೆ ಬರ್ತಾನ ಅಂತ ತಿಳ್ಕೊಂಡು ಒಂದೇ ಗುಡಿಸಿನೊಳಗೆ ವಿಚಾರ ಮಾಡ್ಕೊಂತ ಕುಂತಾಗ ಮುಂದೆ ತಾಯಿ ಮನಸ್ಸು ಕೇಳಲಿಲ್ಲ. ಯಾಕಂದ್ರೆ ಮಗ ದೂರಿದ್ರು ಕೂಡ ತಾಯಿ ಕರಳ ಬಹಳ ಕೆಟ್ಟಿರ್ತದ. ಹೆಂಗೆ ಕೆಟ್ಟಿರ್ತದ ಅಂದ್ರೆ, ನನ್ನ ಮಗ ನನಗೆ ಬೇಕ ಅನ್ನುವಂಥದ್ದು, ನನ್ನ ಮಗನ ಪ್ರೀತಿ ನನಗೆ ಬೇಕು ಅಂತ ತಾಯಿ ಹಂಬಲ ಇರ್ತದ. ಮಗನ ನೋಡ್ಬೇಕು ಹಂಬಲ ಬರ್ತದೆ. ನನ್ನ ಮಗನನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಏನು ಕೂಡ ಅಕ್ಷರ ಬರದೇ ಇರುವಂತ ತಾಯಿ ಎಲ್ಲಿ ಹೋಗ್ತಾಳೆ ಅಂದ್ರೆ ಬೆಂಗಳೂರು ಅನ್ನುವಂಥ ಪಟ್ಟಣಕ್ಕೆ ಹೋಗ್ತಾಳೆ. 2 ಅರ್ವಿ ತೊಗೊಂಡು ಗಂಟು ಕಟ್ಕೊಂಡ ನನ್ನ ಮಗನ ನೋಡ್ಬೇಕಂತ ತಿಳ್ಕೊಂಡು ಯಾರ ಕಡೆನ ಪತ್ತ ಇಸ್ಕೊಂಡು ಅಡ್ರೆಸ್ ಇಟ್ಕೊಂಡು ಮಗನ ನೋಡಾಕ ಬೆಂಗಳೂರು ಅನ್ನುವಂಥ ಪಟ್ಟಣಕ್ಕೆ ಹೋಗ್ತಾಳೆ. ಬೆಂಗಳೂರು ಅನ್ನುವಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಪಟ್ಟಣದ ಹುಡುಕಾಡಬೇಕಾಗಿತ್ತು. ಅದು ಸಾಧ್ಯ ಆಗಿರುವಂಥ ಮಾತಲ್ಲ. ಒಂದು ತಿಂಗಳ ಮುಖಾಂತರ, ಒಂದು ತಿಂಗಳು ಆದ ನಂತರ ಮಗನ ಮನೆ ಅಡ್ರೆಸ್ ಸಿಗ್ತದಂತ ನೋಡ್ರಿ. ಒಂದು ತಿಂಗಳಾದ ನಂತರ ಮಗನ ಅಡ್ರೆಸ್ ಸಿಗ್ತದಂತ. ಮಗ 3 ಅಂತಸ್ತು ಮನೆ ಕಟ್ಟಿದ್ದ. ಮಗ 3 ಅಂತಸ್ತು ಮನೆಯನ್ನು ಕಟ್ಟಿದ್ದ. 3 ಅಂತಸ್ತು ಮನೆ ಕಟ್ಟಿ ಹೆಂಡ್ರು ಮಕ್ಕಳು ಆರಾಮ ತನ್ನ ಜೀವನ ನಡೆಸಾಕತ್ತಿದ್ದ. 3ನೇ ಅಂತಸ್ತಾಗ ನಿಂತ ಮ್ಯಾಗ ನೋಡ್ತಾನ. ಮ್ಯಾಗ ನೋಡುವಂಥ ಸಂದರ್ಭದಾಗ ಏನಾಗತ್ತಿದ್ದ, ತಾಯಿ ಒಂದು ಹಳಿ ಗಂಟನ್ನು ಹಿಡ್ಕೊಂಡು ಬರಾಕತ್ತಿದ್ಲು ಮನೆ ಹತ್ರ. ಅದೇ ಒಂದು ಗಂಟನ್ನು ಹಿಡ್ಕೊಂಡು ಬರುವಂಥ ಸಂದರ್ಭದಾಗ ಮಗ ವಿಚಾರ ಮಾಡ್ತಾನೆ, ನನ್ನ ತಾಯಿ ಬರಾಕತ್ತಾಳ ಅಂತೇಳಿ ವಿಚಾರ ಮಾಡಬೇಕಾಗಿತ್ತು. ವಿಚಾರ ಮಾಡಲಿಲ್ಲ. ಯಾಕೆ, ಮನೆಯಾಗಿರುವಂಥ ಹೆಂಡತಿ ಮಾತನ್ನು ಕೇಳಿ ಏನು ವಿಚಾರ ಮಾಡ್ತಾರೆ, ಕೆಳಗೊಬ್ಬ ವಾಚ್ಮ್ಯಾನ್ ಅಂತೇಳಿ ನಿಲ್ಲಿಸಿರ್ತಾರೆ ದೊಡ್ಡ ಸಿಟಿ ಒಳಗೆ. ಆ ವಾಚ್ಮ್ಯಾನಿಗೆ ಫೋನ್ ಮಾಡ್ತಾನೆ ಮಗ. 3ನೇ ಅಂತಸ್ತಾಗಿರುವಂಥ ಮಗ ಫೋನ್ ಮಾಡ್ತಾನೆ. ಏನು ಫೋನ್ ಮಾಡಿದ್ರೆ, ನೋಡು ಅಲ್ಲಿ ಒಂದು ಮುದುಕಿ ಬರಾಕತ್ತದ, ಆ ಮುದುಕಿನ ಈ ಮನೆ ಒಳಗೆ ಬಿಡಬೇಡ, ಕುತ್ತಿಗೆ ಈಚಿಕೆ ಹೊರಗೆ ಕಳಿಸ್ಬಿಡು ಅಂತೇಳಿ ಅನ್ನುವಂಥ ಮಾತನ್ನ ಮಗ ಹೇಳ್ತಾನಂದ್ರೆ, ಆ ಮಾತ ತಾಯಿ ಕಿವಿಗೆ ಬಿತ್ತು. ಆ ಮಾತ ತಾಯಿ ಕಿವಿಗೆ ಬಿದ್ದ ಕೂಡಲೇ ವಾಚ್ಮ್ಯಾನ್ ನೋಡ್ತಾನೆ. ನೋಡಿ ತಾಯಿನ ಕಳಿಸಿಬಿಟ್ಟ. ಮ್ಯಾಗ ಮಗ ದೂರಿನ ನಿಂತ ನೋಡಕತ್ತ. ನೋಡಿದ್ರು ಕೂಡ ತಾಯಿ ಅಂತಾಳ, ಯಪ್ಪ ನಿನಗೋಸ್ಕರ ಹಳ್ಳಿಯಿಂದ ದಿಲ್ಲಿ ತನಕ ನಿನಗೋಸ್ಕರ ನಾ ಬನ್ನಿ, ನಿನಗೋಸ್ಕರ ಕಷ್ಟಪಟ್ನಿ, ನಿನಗೋಸ್ಕರ ನಿಂದು ಯಾವುದೂ ಕೂಡ ಆಸ್ತಿ ಅಂತಸ್ತು ನಿನಗೆ ಬಂದಿಲ್ಲಪ್ಪ, ನಿನ್ನ ಪ್ರೀತಿಗೋಸ್ಕರ ನಾ ಬನ್ನಿ, ನನಗೆ ನೀ ಕಳ್ಸಾಕತ್ತಿಪ್ಪ. ಆದರೂ ಕೂಡ ನಾನು ನಿನಗೇನು ಅನ್ನೋದಿಲ್ಲ, ನೀ ಆರೋಗ್ಯವಾಗಿರು, ನೀ ಆರಾಮಾಗಿರು, ನೀ ಚೆಂದಂಗಿದ್ದರೆ ನಾ ಚೆಂದಂಗಿರ್ತ ಅಂತೇಳಿ ಹಳ್ಳಿ ಮಗನಿಗೆ ಆಶೀರ್ವಾದ ಮಾಡಿ ಹಳ್ಳಿಗೆ ಹೋಗಿಬಿಟ್ಲು ತಾಯಿ. ಹಳ್ಳಿಗೆ ಹೋದ ಕೂಡಲೇ ಹಳ್ಳಿಗೆ ಹೋದು ತನ್ನ ಜೀವನ ನಡೆಸಾಕತ್ತಿದ್ರು. ಜೀವನ ನಡೆಸುವಂಥ ಸಂದರ್ಭದಾಗ ವಯಸ್ಸಾಗಿತ್ತು. ದುಡ್ದಿದ್ಲು, ಭಾಳ ದುಡ್ದಿದ್ಲು. ಯಾರಿಗೋಸ್ಕರ ದುಡ್ದಿದ್ಲು? ಮಗನಿಗೋಸ್ಕರ ತಾಯಿ ದುಡ್ದಿದ್ಲು. ಮಗನಿಗೋಸ್ಕರ ದುಡಿದು ಏನಂತೂ ವಯಸ್ಸಾಗಿ ಒಂದು ದಿವಸ ಹಿಂಗೆ ಮಾಡ್ಕೊಂತ ಹೋಗುವಂಥ ಸಂದರ್ಭದಲ್ಲಿ ಮುಂದೆ ಮಗ ಏನು ಮಾಡ್ತಾನಂದ್ರೆ, ಅದೇ ಒಂದು ಹಳ್ಳಿ ಹತ್ರ ಒಂದು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಮಗ ಆ ಊರಿಗೆ ಹೋಗಿರ್ತಾನೆ. ಅದೇ ಊರಿಗೆ ಹೋಗಿರುವಂಥ ಸಂದರ್ಭ ವಿಚಾರ ಮಾಡ್ತಾನೆ ಮಗ. ಏನು ವಿಚಾರ ಮಾಡ್ತಾನಂದ್ರೆ, ಇಲ್ಲೇ ನನ್ನ ತಾಯಿ ಊರೈತಿ, ಇನ್ನೇ ಮುದುಕಿ ಊರೈತಿ, ಅದಾಳ ಸತ್ತ ನೋಡು ನಡಿ ಅಂತೇಳಿ ಆ ಹಳ್ಳಿಗೆ ಬರ್ತಾನಂತ. ಹಳ್ಳಿಗೆ ಬಂದು ನೋಡಿದ ಕೂಡಲೇ ಮನೆಗೆ ಕೀಲಿ ಹಾಕಿತ್ತಂತ ನೋಡ್ರಿ.
ನೋಡಿದ ಕೂಡಲೇ ಮನೆ ಕೀಲಿ ಹಾಕಿತ್ತಂತ. ಕೀಲಿ ಹಾಕಿರುವಂತ ಸಂದರ್ಭದಾಗ ಮಗ್ಗಲಿಕ್ಕಿನ ಮನೆಯವ್ರು ಕೇಳ್ತಾರಂತ, ಇಲ್ಲೊಂದು ಮುದಿಕಿತ್ತು, ಮುದಿಕ್ ವಾಸ ಮಾಡ್ತಿತ್ತು, ಈ ಮುದಿಕ್ ಎಲ್ಲಿ ಹೋಗೈತಿ ಅಂತ ಕೇಳಿದಾಗ ಅವಾಗ ಮಗ್ಗಲಿಕ್ಕಿನ ಮನೆಯವ್ರು ಒಂದು ಚೀಟಿ ಕೊಡ್ತಾರಂತ, ಒಂದು ಪತ್ರ ಕೊಡ್ತಾರಂತ. ಏನು ಪತ್ರ ಅಂತಂದ್ರೆ, ನೋಡಪ್ಪ ನಿನ್ನ ತಾಯಿ ಒಂದು ತಿಂಗಳಿಂದ ತೀರ್ಕೊಂಡು ಬಿಟ್ಟಾಳು, ನಿನ್ನ ನೆನೆಸಿ ತೀರ್ಕೊಂಡು ಬಿಟ್ಟಾಳ. ಒಂದು ಸಾಯೋ ಕಾಲಕ್ಕೆ ಒಂದು ಪತ್ರ ಕೊಟ್ಟರು ಹೇಳ, ಈ ಪತ್ರ ನನ್ನ ಮಗ ಹಿಂದೆ ಬರಲಿ, 10 ವರ್ಷ ಬಿಟ್ಟು ಬರಲಿ, ನನ್ನ ಮಗ ಬಂದ ಕೂಡಲೇ ಈ ಪತ್ರ ನನ್ನ ಮಗನ ಕೈಯಾಗ ಕೊಡ್ರಿ ಅನ್ನುವಂತ ಮಾತನ್ನು ಹೇಳ್ಯಾರ. ತಂದು ಕೂಡಲೇ ಅವಾಗ ಮಗ ಏನ್ ಮಾಡಕತ್ತ, ಪತ್ರವನ್ನು ಓದಾಕತ್ ನೋಡ್ರಿ. ಆ ಪತ್ರವನ್ನು ಓದುವಂತ ಸಂದರ್ಭದಾಗ ತಾಯಿ ಏನು ಬರ್ದಿದ್ನಂದ್ರೆ, ನೋಡಪ್ಪ ನೀ ಹುಟ್ಟುವಾಗ ನೀ ಬಹಳ ಕಷ್ಟ ಇತ್ತು, ನನಗೂ ಕೂಡ ಬಹಳ ಕಷ್ಟ ಇತ್ತು, ಆದ್ರೂ ಕೂಡ ಕಷ್ಟ ಇದ್ರು ಕೂಡ ನನಗೆ ಕಷ್ಟ ಇರಲಿ, ನನ್ನ ಮಗನಿಗೆ ಯಾವತ್ತೂ ಕೂಡ ಕಷ್ಟ ಇರಬಾರ್ದಂತೆ ತಿಳ್ಕೊಂಡ ನಾ ಕಷ್ಟಪಟ್ನಿ, ನಿನಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ನಿ, ಆದ್ರೂ ಕೂಡ ನನಗೆ ನೀ ಕುರುಡಿ ಅಂತ ನನಗೆ ಅನ್ಕೊಂತ ಬಂದಿ. ನೀ ಹುಟ್ಟಿದಾಗ ನಿನಗೊಂದು ಕಣ್ಣು ಇದ್ದಿದ್ದಿಲ್ಲ, ನೀ ಸಮಾಜದಾಗ ಕುರುಡು ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಕಣ್ಣು ತೆಗೆದು ನಿನಗೆ ಕಣ್ಣು ಕೊಟ್ಟನಪ್ಪ, ಅದಕ್ಕಾಗಿ ನಾ ಕುರುಡಿ ಆಗೇನು ಅನ್ನೋಂಥ ಮಾತನ್ನ ತಾಯಿ ಪತ್ರದಾಗ ಬರೆದಿಟ್ಟಿದ್ಲು. ಈ ಪತ್ರದಾಗ ಬರೆದಿರುವಂತ ಶಬ್ದವನ್ನು ಮಗ ಓದಿದ ಕೂಡಲೇ ಮಗನ ಕಣ್ಣಾಗ ನೀರು ಬಂತು. ಮಗ ಅಳಾಕತ್ತ, ಎಷ್ಟಾದ್ರೂ ಕೂಡ ಏನು ಮಾಡಿದ್ರು ಕೂಡ ಆಗಿನ ಕಾಲಕ್ಕೆ ತಾಯಿ ಬರಲೇ ಇಲ್ಲ, ತಾಯಿ ಹೋಗ್ಬಿಟ್ಟಿದ್ಲು. ಅದಕ್ಕಾಗಿ ನಾವೆಲ್ಲ ಏನ್ ಮಾಡ್ಬೇಕಾಗಿತ್ತು, ತಾಯಿ ಹೋದ ಕೂಡಲೇ ನಾವು ತಾಯಿ ಏನು ಮಾಡಿದ್ರು ಕೂಡ ವ್ಯರ್ಥ ಆಗ್ತದೆ. ತಾಯಿ ಇದ್ದಾಗ ತಾಯಿಯನ್ನು ಗೌರವಿಸಬೇಕು, ನಾವು ತಾಯಿಯಾಗ ಪೂಜಿಸಬೇಕು. ತಾಯಿನೇ ದೇವರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವತೆ ಬಸವಣ್ಣವ್ರು ಯಾವ ರೀತಿ ಹೇಳಿದಾರಲ್ಲ ಆ ರೀತಿಯಾಗಿ ಮಕ್ಕಳಾಗಿರುವಂಥವ್ರು ಏನು ಮಾಡಬೇಕಾಗಿದ್ದಾರೆ, ತಂದೆ ತಾಯಿಯನ್ನು ಗೌರವಿಸಬೇಕು, ತಂದೆ ತಾಯಿಯನ್ನು ಪ್ರೀತಿಸಬೇಕು. ಅದೇ ರೀತಿ ಮಕ್ಕಳು ಕೂಡ ತಂದೆ ತಾಯಿಗಳು ಕೂಡ ಏನು ಮಾಡಬೇಕಾಗಿದ್ದಾರೆ, ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಎಲ್ಲಿ ಆಧ್ಯಾತ್ಮಿಕ ಪುರಾಣ ಪ್ರವಚನ ನಡೀತಲ್ಲ ಅಲ್ಲಿ ಮಕ್ಕಳು ಕೂಡ ಅಲ್ಲಿ ಕೂಡಿಸಿ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ತಾಯಿಯಂದ್ರ ಪಾದ ಪೂಜೆಯನ್ನು ಮಾಡಿದ್ದಾರೆ. ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು. ನೀವೆಲ್ಲರೂ ಕೂಡ ಏನು ಆಶೀರ್ವಾದ ಮಾಡಬೇಕು, ಒಳ್ಳೆಯ ಆಚಾರ ವಿಚಾರವನ್ನು ಇಟ್ಟುಕೊಂಡು ನೀವು ಜೀವನ ನಡೆಸಪ್ಪ ಅನ್ನುವಂಥ ಆಶೀರ್ವಾದ ನೀವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಅದೇ ರೀತಿ ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಎಲ್ಲರಿಗೂ ಎಲ್ಲ ತಾಯಿಯರು ಕೂಡ ಆ ಶ್ರೀಗಳು ಗುರುಬಸವ ಶ್ರೀ ಆರೋಗ್ಯ ಆಯುಷ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ಮಕ್ಕಳು ಕೂಡ ಆ ಶಿವಯೋಗಿಗಳ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಸ್ವಲ್ಪ ಕಾರ್ಯಕ್ರಮ ನಡೀತಾ ಆದ ಕೂಡಲೇ ಮತ್ತೆ ಇಲ್ಲಿ ವೇದಿಕೆ ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮ ಇರ್ತದೆ. ಆ ಎಲ್ಲ ಕಾರ್ಯಕ್ರಮ ಮುಗಿಯುವವರೆಗೂ ಯಾವ ತಾಯಿಯಾದರೂ ಕೂಡ ಯಾರು ಕೂಡ ಎದ್ದು ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ಎಲ್ಲರಿಗೂ ಶರಣಾರ್ಥಿ.